ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ಬೆಂಬಲಿಸುತ್ತಾರೆ. ಆದರೆ ಇನ್ನೂ ಕೆಲವರು ಯಾವಾಗಲೂ ನಮ್ಮನ್ನು ತುಳಿಯಲು, ಕಡಿಮೆ ಮಾಡಲು, ನಮ್ಮನ್ನು ನಿರ್ಲಕ್ಷ್ಯ ಮಾಡಲು ಪ್ರಯತ್ನಿಸುತ್ತಾರೆ. ನಿನ್ನಿಂದ ಏನೂ ಆಗುವುದಿಲ್ಲ, ನೀನು ಇದಕ್ಕೆ ಸೂಕ್ತವಲ್ಲ, ನೀನು ಯಶಸ್ಸು ಪಡೆಯಲಾರೆ. ಇಂತಹ ಮಾತುಗಳನ್ನು ಬಹಳ ಜನ ಕೇಳಿರುತ್ತಾರೆ. ಈ ಮಾತುಗಳು ಕೇಳಿದಾಗ ನಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಕೆಲವರು ಇದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ, ಮುಂದೆ ಹೋಗಲು ಭಯಪಡುತ್ತಾರೆ. ಆದರೆ ಒಂದು ಸತ್ಯ ಏನೆಂದರೆ, ನಮ್ಮನ್ನು ತುಳಿಯುವವರ ಮಾತುಗಳಿಂದ ನಾವು ನಿಲ್ಲಬಾರದು. ನಾವು ಬಲವಾಗಿ ಬೆಳೆದು ನಿಲ್ಲಬೇಕು. ಆಗ ಮಾತ್ರ ಅವರಿಗೆ ನಿಜವಾದ ಉತ್ತರ ಸಿಗುತ್ತದೆ. ಹಾಗಾದರೆ ಸ್ನೇಹಿತರೆ, ತುಳಿಯುವವರ ಮುಂದೆ ಬಲವಾಗಿ ಬೆಳೆದು ನಿಲ್ಲುವುದು ಹೇಗೆ? ಇದಕ್ಕೆ ಸಹಾಯ ಮಾಡುವ 8 ಸರಳ ಟ್ರಿಕ್ಸ್ ಬಗ್ಗೆ ನೋಡೋಣ. 1. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳಿ. ಮೊದಲು ನಾವು ನಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಬೇಕು. ಯಾರಾದರೂ ನಮ್ಮನ್ನು ಕಡಿಮೆ ಮಾಡಿದರೆ ಅದರರ್ಥ ನಾವು ನಿಜವಾಗಿಯೂ ಕಡಿಮೆ ಎಂದಲ್ಲ. ಪ್ರತಿ ವ್ಯಕ್ತಿಯಲ್ಲೂ ಒಂದು ವಿಶೇಷತೆ ಇರುತ್ತದೆ. ಯಾರಿಗಾದರೂ ಮಾತನಾಡುವ ಪ್ರತಿಭೆ, ಯಾರಿಗಾದರೂ ಕಲಿಸುವ ಪ್ರತಿಭೆ, ಯಾರಿಗಾದರೂ ಕೆಲಸ ಮಾಡುವ ಶಕ್ತಿ, ಇಂತಹ ಹಲವು ಪ್ರತಿಭೆ ಇರುತ್ತದೆ. ಆದ್ದರಿಂದ ಮೊದಲು ನಮ್ಮಲ್ಲಿ ಯಾವ ಶಕ್ತಿ ಇದೆ ಎಂದು ಯೋಚಿಸಿ. ನಿಮ್ಮ ಮೌಲ್ಯ ನಿಮಗೆ ಗೊತ್ತಿದ್ದರೆ ಯಾರ ಮಾತು ಕೂಡ ನಿಮ್ಮನ್ನು ಸುಲಭವಾಗಿ ಕುಗ್ಗಿಸಲಾರದು. 2. ಅವರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಕೆಲವರು ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುತ್ತಾರೆ. ಅವರು ಯಾರನ್ನೇ ನೋಡಿದರೂ ಅವರಲ್ಲಿ ತಪ್ಪು ಹುಡುಕುತ್ತಾರೆ. ಅವರ ಮಾತುಗಳನ್ನು ನಾವು ಮನಸ್ಸಿಗೆ ತೆಗೆದುಕೊಂಡರೆ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ಅವರ ಮಾತಿಗಿಂತ ನಮ್ಮ ಗುರಿಯ ಮೇಲೆ ಗಮನ ಕೊಡಬೇಕು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಪ್ರತಿ ಮಾತಿಗೂ ಪ್ರತಿಕ್ರಿಯೆ ನೀಡುವುದು ಅಗತ್ಯವಿಲ್ಲ. 3. ನಿಮ್ಮ ಕೆಲಸದಿಂದ ಉತ್ತರ ಕೊಡಿ. ಯಾರಾದರೂ ನಮ್ಮನ್ನು ತುಳಿದಾಗ ಅವರೊಂದಿಗೆ ಜಗಳ ಮಾಡುವುದು ಅಥವಾ ವಾದ ಮಾಡುವುದು ಸುಲಭ. ಆದರೆ ಅದು ದೊಡ್ಡ ಉತ್ತರ ಅಲ್ಲ. ನಿಜವಾದ ಉತ್ತರ ಏನೆಂದರೆ ನಮ್ಮ ಸಾಧನೆ. ನಾವು ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದರೆ ನಮ್ಮ ಬೆಳವಣಿಗೆ ಕಂಡು ಅವರು ತಾವೇ ಮೌನವಾಗುತ್ತಾರೆ. 4. ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ಆತ್ಮವಿಶ್ವಾಸ ಇಲ್ಲದಿದ್ದರೆ ಯಾರೇ ಏನೂ ಹೇಳಿದರೂ ಕುಗ್ಗಿಬಿಡುತ್ತೇವೆ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಿ. ಹೊಸ ವಿಷಯ ಕಲಿಯಿರಿ, ಹೊಸ ಕೌಶಲ್ಯ ಬೆಳೆಸಿಕೊಳ್ಳಿ. ಇದರಿಂದ ನಿಧಾನವಾಗಿ ನಿಮ್ಮ ಆತ್ಮಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. 5. ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಡಿ. ನಿಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಎಂಬುದು ಸ್ಪಷ್ಟವಾಗಿದ್ದರೆ ಇತರರ ಮಾತುಗಳು ನಿಮ್ಮನ್ನು ಅಷ್ಟು ಕಾಡುವುದಿಲ್ಲ. ಗುರಿ ಇರುವ ವ್ಯಕ್ತಿ ಯಾವಾಗಲೂ ಮುಂದೆ ಸಾಗುವುದರ ಮೇಲೆ ಗಮನ ಕೊಡುತ್ತಾನೆ. ಅದರ ಬದಲು ಇತರರ ಮಾತುಗಳ ಬಗ್ಗೆ ಯೋಚಿಸಲು ಸಮಯ ವ್ಯರ್ಥ ಮಾಡುವುದಿಲ್ಲ. 6. ಶಾಂತವಾಗಿರುವುದು ಕಲಿಯಿರಿ. ಯಾರಾದರೂ ತುಳಿಯುವಾಗ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಹೆಚ್ಚಾಗುತ್ತದೆ. ಆದರೆ ನೀವು ಶಾಂತವಾಗಿದ್ದರೆ ಅದು ನಿಮ್ಮ ಒಳಬಲವನ್ನು ತೋರಿಸುತ್ತದೆ. ಶಾಂತವಾಗಿ ನಡೆದುಕೊಳ್ಳುವುದು ಒಂದು ಬಲವಾದ ವ್ಯಕ್ತಿಯ ಲಕ್ಷಣ. 7. ಒಳ್ಳೆಯ ಜನರ ಜೊತೆ ಇರಿ. ನಮ್ಮ ಸುತ್ತಮುತ್ತಲಿನ ಜನರು ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಾರೆ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವವರ ಜೊತೆ ಇದ್ದರೆ ನಮ್ಮ ಮನಸ್ಸು ದುರ್ಬಲವಾಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ನಮ್ಮನ್ನು ಪ್ರೋತ್ಸಾಹಿಸುವ ಜನರ ಜೊತೆ ಇರಬೇಕು. ಅವರು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ. 8. ಯಶಸ್ಸೇ ದೊಡ್ಡ ಉತ್ತರ. ಕೊನೆಯಲ್ಲಿ ಸ್ನೇಹಿತರೆ, ನಿಮ್ಮ ಯಶಸ್ಸು, ನಿಮ್ಮ ಪ್ರಗತಿ ಇವೇ ನಿಮ್ಮನ್ನು ತುಳಿದವರಿಗೆ ದೊಡ್ಡ ಉತ್ತರ. ನೀವು ಮುಂದೆ ಹೋಗಿ ಉತ್ತಮ ಜೀವನ ಕಟ್ಟಿಕೊಂಡಾಗ ಒಮ್ಮೆ ನಿಮಗೆ ತುಳಿದವರೇ ಆಶ್ಚರ್ಯಪಡುತ್ತಾರೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಮೌಲ್ಯ ನಿಜವಾಗಿ ಗೊತ್ತಾಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರೂ ನಮ್ಮನ್ನು ಬೆಂಬಲಿಸುವುದಿಲ್ಲ. ಕೆಲವರು ನಮ್ಮನ್ನು ತುಳಿಯಲು ಕೂಡ ಪ್ರಯತ್ನಿಸುತ್ತಾರೆ. ಆದರೆ ಅವರ ಮಾತುಗಳಿಂದ ಕುಗ್ಗಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಸಾಗಿರಿ. ಒಂದು ದಿನ ನಿಮ್ಮ ಬೆಳವಣಿಗೆ ಅವರಿಗೆ ದೊಡ್ಡ ಪಾಠ ಆಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.
ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.